ರಘು ಪರಿಚಯ ಇದ್ದ ರಘು ಸೆಟಲ್ ಇದ್ದಾನೆ ಅಂದರೆ ಹಾಯ್ ರಘು ಅವರಿ ಅಂತ ಹೇಳೋದಂಗೂ ಆಯಿತು. ಊಟ ಟೈಮ್ ಹೋದರೆ ಊಟ ಮಾಡಿಸ್ತೀಯಲ್ಲ ನೀನು, ಊಟ ಮಾಡ್ಕೊಂಬಂದಂಗೆ ಆಯಿತು ಅಂತೇಳಿ 8-10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟವೂ ಮಾಡದೆ ತಿಂಡಿ ನಡ್ಕೊಂಬಂದಿರೋದು ಉಂಟು. ಆ ಅನುಭವಗಳು ಲೈಫಲ್ಲಿ ನಮಗೆ ಬರೆದಾಗೆ ರೆಡಿಯಾಗೋದಕ್ಕೂ ದಾರಿ ಆಗುತ್ತೆ. ಯಾಕೆಂದರೆ ನೀವು ಒಂದ್ಸರಿ ಹೇಳಿದೆ, ಯೋಚನೆ ಮಾಡಬೇಡಿ, ಗಂಡ ಹೆಂಡತಿ ಮಕ್ಕಳು, ಭಗವಂತ ಒಬ್ಬ ಇದ್ದಾನೆ, ನಾನು ಸೀರಿಯಲ್ ಮಾಡಲ್ಲ, ಅಕ್ಷರಮಾಲೆಯನ್ನು ಮಾಡ್ತೀನಿ, ಅದು ನಿಮ್ಮ ಪ್ರೀತಿಗೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಅದೇ ಹೇಳ್ತೇನೆ, ಸ್ವಲ್ಪ ನನ್ನ ಕೆಲವು ಸಣ್ಣ ಸಣ್ಣ ಪುಟ್ಟ ತಪ್ಪು ಸರಿನೋ ನನ್ನ ಅಹಂಕಾರ ಕೂಡ ಕಟ್ಟಾಗಿದೆ. ನನಗೆ ಗೊತ್ತಿಲ್ಲ ಯಾವ ಪಾತ್ರ ಯಾವ ಇದು ಗೊತ್ತಿಲ್ಲ, ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ. ಖಂಡಿತ ನಾನು ದೇವ್ರನ್ನ ನಂಬಿರೋನು, ಅಷ್ಟೇ ಕೆಲಸನ ಪ್ರೀತಿಸೋನು. ಸುಮಾರು ಜನ ನೀನು ಯಾಕಪ್ಪ ಸ್ಕ್ರೀನಲ್ಲಿ ಕಾಣಿಸ್ಕೋತೀಯ, ನೀನು ಮಾರ್ಕೆಟ್ ಹೋಯ್ತು. ನನಗೆ ಅವಾಗ ಯಾರ್ಯಾರು ರೋಲ್ ಮಾಡಲು, ಅಮಿತಾಬ್ ಬಚ್ಚನ್, KBC. ನಾನು ದೇವರ ಆಶೀರ್ವಾದ ಯಾವತ್ತೂ ನಿಮ್ಮ ಆಶೀರ್ವಾದನ ಬಯಸ್ಕೊಂಡೇ ಬದುಕಿರೋನು. ಇಡೀ ಫ್ಯಾಮಿಲಿ ನಿಮ್ಮ ಆಶೀರ್ವಾದನ ಬಯಸುತ್ತೆ. ಎಲ್ಲ ಕಲಾವಿದರಿಗೂ ಐಡೆಂಟಿಟಿಗೂ ನಿಮ್ಮ ಆಶೀರ್ವಾದ ಸದಾ ಇರಲಿ. ನೂರೊಂದು ನೆನಪು. ನಾನು ಹ್ಯಾಟ್ಸ್ ಆಫ್ ಹೇಳಬೇಕು, ಕನ್ನಡ ಬಿಟ್ಟು ಹೋಗಿಲ್ಲ ನೀವು. ಅಯ್ಯೋ, ಅದೊಂದು ದೊಡ್ಡ ನನಗೆ ತಮಿಳು, ಮಲಯಾಳಂ, ತೆಲುಗು ಎಲ್ಲ ಆ ಟೈಮಲ್ಲಿ ಸಿಕ್ಕಾಬಿಟ್ಟೆ ಆಫರ್. ಕೆ ಮಧು ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅಂಡರ್ ವರ್ಲ್ಡ್ ಅಂತ. ನಾನು ಸಾಯಿ ಕುಮಾರ್ ಮಾಡಿದ್ದೆ. ನೀವು ಬಂದ್ಬಿಡು ಅಂತಾರು ಮಲಯಾಳಮಲ್ಲಿ ಹೇಳಿದರು, ಇವರ ವಂಡರ್ಫುಲ್ ಆ್ಯಕ್ಟರ್, ನೀವು ಬಂದ್ಬಿಡು ಆಯಿತಾ. 93ನಲ್ಲಿ ಮಾಫಿಯಾ ಅಂತ ಒಂದು ಸಿನಿಮಾ ಬಂತು, ಚರಣ್ ರಾಜ್ ಎಲ್ಲ ಮಾಡಿದ್ರಲ್ಲ. ಅದಲ್ಲಮ್ಮ, ಮಲಯಾಳಂ. ಓಕೆ. ಫಾಜಿಲ್ ಡೈರೆಕ್ಟರ್. ಗೀತಾ ಅವರು ರೆಕಮೆಂಡ್ ಮಾಡಿದ್ರು ನನಗೆ. ನೀವು ಗೀತಾ ಅವ್ರ ಜೊತೆ ಗಾಯ ಯಾವುದೋ ಸಿನಿಮಾದಲ್ಲಿ ಮಾಡಿ? ಅಲ್ಲ, ಚಿನ್ನ ನೀನ ಗೊತ್ತಿರೋ ಮಾಡಿದಾಗ ಅವರು KVJ ನಮ್ಮೂರಿಗೆ ಫೋನ್ ಮಾಡಿ ನಂಬರ್ ತೊಗೊಂಡು ನಮ್ಮನೆಗೆ ಅವಾಗ 33040220 ನಂಬರು, ಅದಕ್ಕೆ ಫೋನ್ ಮಾಡಿ ಅರ್ಜೆಂಟ್ ತಾಜ್ ಅಂತ, ಈಗ ಕಾರ್ಪೊರೇಷನ್ ತಾಜ್ ಅಂತ ಹೋಟ್ಲಿತ್ತು, ಈಗಲೂ ಇದೆ ಸರ್, ಇದೆಯಾ? ತಾಜ್ ಇಲ್ಲ, ಇವಾಗಿಲ್ಲ, ಅವಾಗ ಅಲ್ಲಿ ಶೂಟಿಂಗು ಮಾಫಿಯಾ ಅಂತ ಕರೆಸಿ ತೋರಿಸಿದ್ರು. ವಾಟ್ ಎ ಹ್ಯಾಂಡ್ಸಮ್ ಗೈ, ನೀವು ಕೆಲಸ ಮಾಡಿ ಒಂದು 6 ತಿಂಗಳು ನೀವು ಮಲಯಾಳಂ ಮಾಡಿದ್ಬಿಡಿ, ಇಲ್ಲಿ ಬಿಕಮ್ ಎ ಸೂಪರ್ ಸ್ಟಾರ್ ಅಂತ ಹೇಳಿದ್ರು. ನಾವು ಹೋಗಲಿಲ್ಲ. ಅಂದರೆ ಅದು ನಾನು ಹೆಚ್ಚಿಗೆ ಹೆಮ್ಮೆ ಅಂತಲೂ ಹೇಳ್ತಾ ಇಲ್ಲ, ರೈಟು ಅಂತೂ ಹೇಳ್ತಿಲ್ಲ, ನನ್ನ ಡೆಸ್ಟಿನಿ ಅಷ್ಟೇ, ಗೊತ್ತಿಲ್ಲ. ಆ ಥರದ್ದು ಸುಮಾರು ಹೇಳ್ಕೊತ ಬಂದರೆ. ಭಗವಾನ್ ಅಂತ ಒಬ್ಬ ಪ್ರೊಡ್ಯೂಸರು, ಒನ್ ಮ್ಯಾನ್ ಆರ್ಮಿ ತವ್ರು, ನೀವು ವಚ್ಚೈ ಬಾಬು, ನೀವು ತೆಲುಗು ವಚ್ಚೈ, ನೀವು ಚಾಲ ಭಾಗ ಬಿಸಿ ಹೋಗ್ತಾವ ನೀವು ಅಂತ ಹೋಗಲಿಲ್ಲ. ಈಗ ಮೆಲ್ಲಿಗೆ ಹಾಗೂ ಈಗ ಆ ಕಡೆ ಈ ಕಡೆ ನಾನು ಲೈಟ್ ಆನ್ ಆಯ್ತಲ್ಲಿ ಆಫರ್ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ಪಾತ್ರ ಯಾವ ಇದು ಗೊತ್ತಿಲ್ಲ, ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ. ಖಂಡಿತ ದೇವ್ರನ್ನ ನಂಬಿರೋನು, ಅಷ್ಟೇ ಕೆಲಸನ ಪ್ರೀತಿಸೋನು, ಸಿನಿಮಾ ಬಗ್ಗೆ ಹುಚ್ಚಿಟ್ಕೊಂಡಿರೋನು. ಈ ಗ್ಯಾಪಲ್ಲಿ ಅಲ್ಲ ಸರ್ ನೀವು ಕಿರುತೆರೆಗೂ ಬಂದಿದ್ದು, ಅಂದರೆ ಈ 8 ವರ್ಷ 9 ಇಯರ್ಸ್ ಫಸ್ಟ್ ಆಗ ಈ ಸೀರಿಯಲ್ ಅಂದರೆ ತುಂಬ ಮೂಗ್ಬಿಡ್ತದೆ ಜನ. ಸರ್ ನೀವು ಟಿವಿನ ಮಡಿವಂತಿಕೆ ಇದ್ದಿದ್ದ ಕಾಲ, ಅವಾಗ ಅಕ್ಷರಮಾಲೆ ಟೈಮ್ನಲ್ಲಿ ಅವಾಗಲೇ ಟಿವಿಗೆ ಬಂದವರು, ಟಿವಿಗೆ ಬಂದರೆ ಮಾರ್ಕೆಟ್ ಹೋಯ್ತು 98ಅಲ್ಲಿ ಬಂದಾಗ ಸುಮಾರು ಜನ ನೀನು ಯಾಕಪ್ಪ ಸ್ಕ್ರೀನಲ್ಲಿ ಕಾಣಿಸ್ಕೋತೀಯ, ನೀನು ಮಾರ್ಕೆಟ್ ಹೋಯ್ತು. ನನಗೆ ಅವಾಗ ಯಾರ್ಯಾರು ರೋಲ್ ಮಾಡಲು, ಅಮಿತಾಬ್ ಬಚ್ಚನ್, KBC ಅಂತ ಸೂಪರ್ ಸ್ಟಾರ್ ಮಾಡ್ತಿರ್ಬೇಕಾದ್ರೆ ನಾನು ಯಾರು, ನಾನು ಮಾಡ್ತೀನಿ. ಇವತ್ತು ಎಲ್ಲರೂ ಬಂದಿದ್ದಾರೆ, ಇವತ್ತು A to Z ಎಲ್ಲರೂ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅದು ಹೋಸ್ಟ್ ಆಗಿ, ಜಡ್ಜ್ ಆಗಿ, ಎಲ್ಲ ಥರದಲ್ಲೂ ಉದರ ನಿಮಿತ್ತಂ ಬಹುಕೃತ ವೇಷಂ ಅಷ್ಟೇ. ಇವತ್ತು ಎಲ್ಲರೂ ಬಂದಿದ್ದಾರೆ. ಓಕೆ, ಅದೊಂದು ಸಣ್ಣ ಸಂತೋಷ. ಅವತ್ತೇ ಬಂದುಬಿಟ್ಟೆ ನಾನು ಅಂತ ಬಂದು ಕೆಲಸ ಮಾಡಿದನು. ಏನು ಹೇಳಕ್ಕೆ ಬಂದೆ ಅಂತ ಕಾಣುತ್ತೆ, ಸತ್ಯ. ಅದಕ್ಕೆ ಬಿಕಾಸ್ ಆ ಸೀರಿಯಲ್ ಸ್ವಲ್ಪ ರಿಚ್ ಆಗಿ ಬರ್ತಾಯಿತ್ತು, ಲೈಕ್ ಸಿನಿಮಾಗಳ ಥರ ಹೇಗೆ ಸ್ಟಾರ್ಟ್ ಆಗಿದ್ರು. ನಮ್ಮಲ್ಲಿ ಹೇಳಿದ್ರು, ಈಗ ಕೆಲಸ ಮಾಡಿ ನೀವು ಮತ್ತೆ ಹೊರಗೆ ಬರಬೇಕು ಅಂದರೆ, ಸಿನಿಮಾಗಳು ಬರಲಿಲ್ಲ ಅಂದರೆ ನೀವು ಸೀರಿಯಲ್ ಒಪ್ಕೊಳ್ಳಿ. ನೀವು ನಂಬಲ್ಲ ಎಷ್ಟು ಸೀರಿಯಲ್ಗಳು ನಾನು ಬಿಟ್ಟಿದ್ದೀನಿ ಗೊತ್ತಾ. ನನಗೆ ಕೇಳಿದಾಗ ಪಣಿ ರಾಮಚಂದ್ರ ಒಂದು ಸೀರಿಯಲ್ ಮಾಡ್ತಾಯಿದ್ರು ಉದಯ ಟಿವಿಗೆ, ಯಾವ್ದು ಹೇಳಿ, ದಂಡ ಪಿಂಡಗಳು. ಸೆಲ್ಲೊಂದು ಸರಿ ಹೇಳಿದ್ದಾರೆ, ಅಭಿವೃದ್ಧಿ ಪಣ್ಣು ಅವ್ರು ಕೇಟ್ರಿಕಾರು ಅದು. ಇಲ್ಲ ಸರ್, ನಾನು ಸೀರಿಯಲ್ ಮಾಡಲ್ಲ, ಅಕ್ಷರಮಾಲೆಯನ್ನು ಮಾಡ್ತೀನಿ, ಅದು ನಿಮ್ಮ ಪ್ರೀತಿಗೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಅದೇ ಹೇಳ್ತಿಲ್ಲ, ಸ್ವಲ್ಪ ನನ್ನ ಕೆಲವು ಸಣ್ಣ ಸಣ್ಣ ಪುಟ್ಟ ತಪ್ಪು ಸರಿನೋ ನನ್ನ ಅಹಂಕಾರ ಕೂಡ ಕಟ್ಟಾಗಿದೆ. ಓಕೆ, ನಾನು ಅವತ್ತು ಇಮೇಲೆ ಮಾಡಿದ್ನಲ್ಲ, ನಾನು ಅದನ್ನು ಮಾಡಲ್ಲ ಅಂದ್ಬಿಟ್ಟು ಮಾಡಿದ್ನಲ್ಲ. ಅಹಂಕಾರ ಅಲ್ಲ ಸರ್, ನಿಮ್ಮ ಸ್ವಾಭಿಮಾನ. ನೀವೆಷ್ಟು ಸ್ವಾಭಿಮಾನ, ಅಷ್ಟು ಎತ್ತರಕ್ಕೆ ಬೆಳೆದು ಕಿರುತೆರೆಗೆ ಹೋಗ್ಬೇಕಾ ಅನ್ನೋ ನನ್ನ ಕಾಂಪಿಟೇಷನ್ ಕಾಡ್ತಾ ಇತ್ತು. ಯಾವಾಗ 8-9 ವರ್ಷ ಗ್ಯಾಪ್ ಆಯಿತು, ಮತ್ತೆ ನಾನು ಪ್ರಮೋಟ್ ಆಗಬೇಕು ಅಂದರೆ ಸೀರಿಯಲ್ಲೇ ಕಾರಣ. ಸಿನಿಮಾಗಳು ಯಾರು ಕರಿತಿರ್ಲಿಲ್ಲ ಮೇಡಮ್, ನೋ ಆಫರ್ಸ್, ನೋ ಮೂವೀಸ್. ಸರಿ, ಆಗ ಆರಿಸ್ಕೊಂಡು ಸೀರಿಯಲು ಸುವರ್ಣದಲ್ಲಿ ಸರಸು ಅಂತ ಒಂದು ಸೀರಿಯಲ್, ಅದು ಒಪ್ಕೊಂಡೆ. ಪ್ಯಾರಲಾಗಿ ಸತ್ಯ ಅಂತ ಬಂತು ಜಿ ಕನ್ನಡದಲ್ಲಿ. ಒಟ್ಟು ಎಷ್ಟು ಸೀರಿಯಲ್ ಮಾಡಿದ್ದೀರಾ ಸರ್? ಬಿಫೋರ್ ಆ್ಯಕ್ಟರ್ ಅಂದರೆ 2 ಸೀರಿಯಲ್, ಆಸೆಗಳು 106, ಕಣ್ಣ ಮುಚ್ಚೆ ಕಾಡಗುಡೆ, ತೆನಾಲಿ ರಾಮಕೃಷ್ಣ, 3 ಸೀರಿಯಲ್. ಅವಾಗ 86, 87, 88, ಈಗ 2 ಸೀರಿಯಲ್ ಮಾಡಿ. ನನಗೆ ಒಂದು ಅಭಿಜಿತ್ ಅಂದರೆ ಅದೊಂದು ಹೇಳಬೇಕು ಅನ್ನಿಸ್ತಿದೆ, ಕೇಳ್ಬಿಡ್ತೀನಿ ಅದನ್ನು. ತುಂಬ ಹೊಟ್ಟೆ ಹಸುವಂತೆ ನಿಮಗೆ.
ವಡೆ ಇನ್ನೊಂದು ಎಕ್ಸ್ಟ್ರಾ ಕೇಳಿದಾಗ ಆ 10 ವಡೆನೇ ಅವ್ರು ಸುರಿದ್ರಂತಲ್ಲ ಪುಣ್ಯ. ಬಣ್ಣದ ಮುತ್ತಿನ ಹಾರ ಮುಹೂರ್ತ ಅದು. ಅಶೋಕ ಹೋಟ್ಲು. ಅಶೋಕ ಹೋಟೆಲ್ ಕರೆಕ್ಟ್. ಅದೇ ಗೊತ್ತಾಯ್ತು. ಗೊತ್ತಾಯ್ತು ಸರ್. ಮುದ್ದಿನ ಹಾರ ಮುಹೂರ್ತ ಅದು. ಅದೇ ಇವತ್ತು ವಡೆ ಕೊಟ್ಟರೆ ಅದ ತಿಂತೀನಿ ಅಷ್ಟೇ, ಅದು ಬೇಡ ಅಂತೀನಿ. ಅವಾಗೆಲ್ಲ ಡೈಟು ಇಟ್ಟು, ಇವಾಗ ಡಯಟು. ಸೂಪರ್ ಮಾಡಿ ಡೈಟು ಇಟ್ಟು. ಅವಾಗ ತುಂಬ ರುಚಿ ಹಸಿವು. ನಾನು ಹೋಗಿದ್ದೆ, ಬಣ್ಣದ ಗೆಜ್ಜೆ ಮಾಡಿದ್ದಲ್ಲ, ಸೇಮ್ ಪ್ರೊಡ್ಯೂಸರ್ಲ. ಚಾನ್ಸ್ ಕೇಳ್ದಂಗೂ ಆಯಿತು, ತಿಂಡಿ ತಿಂದಂಗೂ ಆಯಿತು. ಆ ಥರದ್ದೆಲ್ಲ ದಿನಗಳು ಭಾಳ ಉಂಟು. ಊಟಕ್ಕೆ ಹುಡ್ಕೊಂಡು ಹೋಗಿದ್ದ ದಿನಗಳು ಉಂಟು. ಸೆಟ್ಗೆ ರಘು ಪರಿಚಯ ಇದ್ದ, ರಘು ಆ ಸೆಟ್ಟಲ್ಲಿ ಇದ್ದಾನೆ ಅಂದರೆ ಹಾಯ್ ರಘು ಅವರಿ ಅಂತ ಹೇಳೋದಂಗೂ ಆಯಿತು. ಊಟ ಟೈಮ್ ಊಟ ಮಾಡಿಸ್ತೀಯಲ್ಲ ನೀನು, ಊಟ ಮಾಡ್ಕೊಂಬಂದಂಗೆ ಆಯಿತು ಅಂತೇಳಿ 8-10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟವೂ ಮಾಡಿದೆ, ತಿಂಡಿ ನಡ್ಕೊಂಬಂದಿರೋದು ಉಂಟು. ಇಷ್ಟು ಪನಿಷ್ಮೆಂಟ್. ಅದೇ ಇದೇನು ಕೇಳಿದೆ ಅಂದರೆ ಸ್ವಾಭಿಮಾನ. ಅಭಿಜಿತ್ ಯಾಕೆ ಹೋಗ್ತಿದ್ದಂಗೆ ರಘು, ಹಾಯ್ ಗುರು, ಏನು ಗುರು ಊಟ ಆಯ್ತಾ? ಹಾಂ ಆಯ್ತಮ್ಮ. ಅಯ್ಯೋ ಇಲ್ಲ, ಊಟಕ್ಕೆ ಬರೋಕ್ಕಿಲ್ವಾ? ಸರಿ, ಒಂದು 10 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿದಾಗ 10 ನಿಮಿಷ ಖಾಲಿ ಕೂತು, ಬರಲಮ್ಮ ನನಗೆ ಹೊಟ್ಟೆ ಹಸುವು ಮತ್ತು ನಾನು ಯಾವ ಸಿಗಲಿ, ನೆಕ್ಸ್ಟ್ ಮಂತ್ 18ಕ್ಕೆ ಬಂದ್ಬಿಡುಗರು, ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸರಿ ಬರಲ್ಲ, ಸೇಮ್ ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀನಿ ವಾಪಸ್. ಸುಮ್ಮನೆ ಇದ್ರೆ ಚೆನ್ನಾಗಿತ್ತಾ? ಒಂದೇ ವರ್ಡ್ ಊಟ ಆಯ್ತು ಅಂತ ಕೇಳಿದ್ರು, ಆಗಿಲ್ಲ ಅನ್ನಲಿಲ್ಲ, ಆಯಿತು. ಅದು ಇವತ್ತಿಗೂ ಇದೆ, ತುಂಬ ಇವತ್ತಿಗೂ ಇದೆ ಸರ್. ಒಟ್ಟಾರೆಯಾಗಿ ಅಂದರೆ ನಿಮ್ಮ ಲೈಫ್ನ ಇಲ್ಲಿವರೆಗೂ ಇವಾಗ ಸುಮಾರು ಒಂದು 2 ಅವರ್ಸಿಂದ ಅಂತ ಕಾಣುತ್ತೆ, ವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡಿದ್ದೀನಿ. ಇನ್ನೂ ಸಾಕಷ್ಟು ಕೆದಕದಷ್ಟು ನಿಮ್ಮ ಹತ್ರ ವಿಷಯಗಳು ಬರ್ತಾನೆ ಇರುತ್ತೆ. ಸಾಧ್ಯ ಆದಷ್ಟು ಒಂದು 1000 ಎಪಿಸೋಡು, ಒಂದು ವಾರ ಮಾತಾಡ್ತೀರಾ. ನಾನು ಆ್ಯಕ್ಚುಲಿ ಎಲ್ಲ ಮೇಲೆ ಹೇಳಿದ್ದೀನಿ. ರಘು ಕಂಡಲ್ಲಿ 10 ಹೋಗೋವಂಥ ಎಪಿಸೋಡ್ಸ್ಗಳಿವೆ. ಅವತ್ತು ಮಿಸ್ ನನ್ನ ಲೈಫಲ್ಲಿ ನಡೆದ ಸಿಚುವೇಶನ್ಸ್ ನಾನು ಹೇಳೋದಲ್ಲ, ನೀವು ಹೇಳ್ತೀರಿ. ಅಯ್ಯೋ ಸಾರಿ ಸರ್ ಅಂದ್ಬಿಟ್ಟು ಅದು ಎಲ್ಲೋ ಒಂದು ಕಡೆಗೆ ಆ ಅನುಭವಗಳು ಲೈಫಲ್ಲಿ ನಮಗೆ ಬರೆದಾಗೆ ನಾನು ರೆಡಿಯಾಗೋದಕ್ಕೂ ದಾರಿ ಆಗುತ್ತೆ. ಯಾಕೆಂದರೆ ನಿಮ್ಮೊಂದ್ಸರಿ ಹೇಳಿದೆ, ಯೋಚನೆ ಮಾಡಬೇಡಿ, ಗಂಡ ಹೆಂಡತಿ ಮಕ್ಕಳು, ಭಗವಂತ ಒಬ್ಬ ಇದ್ದಾನೆ, ಚಿಂತನೆ ಮಾಡಬೇಡಿ, ದೇವ್ರದೇ ಯಾರೋ ಒಬ್ರು ಕಳಿಸ್ತಾರೆ, ನಾವೆಲ್ಲ ಇರ್ತೀವಿ. ಬಿಕಾಸ್ ನಾವೇನೂ ಮಾಡೋದು ಬೇಡ, ನಾವಿದ್ದೀವಿ ಅಷ್ಟೇ ಸರ್, ಅಷ್ಟೇ ಸಾಕು. ವಂಡರ್ಫುಲ್, ನಾವಿದ್ದೀವಿ, ಇನ್ನೇನು. ಹಾಗಾಗಿ ನನಗೆಲ್ಲೋ ಒಂದು ಕಡೆಗೆ ನಾನು ಒಳ್ಳೆ ಸಪ್ರೇಟಾಗಿ ನೀವು ಈ ಚಾನಲಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಥ್ಯಾಂಕ್ ಯು ಸರ್. ನನ್ನ ಕೈನಲ್ಲಿ ಸಾಧ್ಯ ಆದಷ್ಟು ನಿಮ್ಮ ಚಳ್ಳಕೆರೆಯ ದಿಸ್ಗಳಿಂದ ಹಿಡಿದು ಇವತ್ತು ಜೋಡಿ ನಂಬರ್ 1 ದಿಸ್ಗಳವರೆಗೂ ಎಲ್ಲನೂ ಮಾತಾಡ್ಕೊಂಡ್ಬಂದಿದ್ವಿ. ಒಟ್ಟಾರೆಯಾಗಿ ಒಮ್ಮೆ ಅಭಿಜಿತ್ ಅವರು ಅವ್ರ ಜೀವನ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತು ಸರ್? ಅದೇ ನಮಗೆ ಒಂದು ಸಲ ವಿಷ್ಣು ಸರ್ ಕೂತ್ಕೊಂಡು, ನಾನು ವಿಷ್ಣು ಸರ್ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಆಗ ಒಂದು ಮಾತಂದರು, ಅಭಿ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಿ, ಪ್ರತಿಯೊಬ್ಬರ ಜೀವನ ಒಂದು ಸಿನಿಮಾ ಇದ್ದಂಗೆ, ಒಂದು ಕತೆ ಇದ್ದಂಗೆ. ಹೇಗೆ ಸರ್ ಅದು? ಓಕೆ, ಒಂದು ಅಷ್ಟು ದಿನ ಜರ್ನಿ ಆಗುತ್ತೆ ಎಲ್ಲರಿಗೂ, ಎಲ್ಲ ಲೈಫ್, ನಿಮ್ಮ ಲೈಫ್ ಹೌದು, ಅವ್ರ ಲೈಫ್ ಹೌದು, ಅವ್ರ ಲೈಫ್ ಹೌದು. ಒಂದು 60 ವರ್ಷ, 65 ವರ್ಷ, 70 ವರ್ಷದಾಗ ಎಲ್ಲ ಶಕ್ತಿ ಕಡಿಮೆ ಆಗುತ್ತೆ, ನೆನಪು ಜಾಸ್ತಿ ಉಳಿಯುತ್ತಾಗ, ನೆನಪಿ ಪವರ್ ಜಾಸ್ತಿ ಆಗ. ಅವತ್ತು ಕೂತ್ಕೊಂಡು ನಮ್ಮ ಬಾಲ್ಯದಿಂದ ನಮ್ಮ ಸಿನಿಮಾ, ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡ್ತಾರೆ. ನಾನು ಹೆಂಗಿದ್ದೆ ಅಲ್ಲ, ಬಾಲ್ಯ ಹಿಂಗೆ, ಅಲ್ಲಿ ತಪ್ಪು ಮಾಡಿದೆ, ಇಲ್ಲಿ ತಪ್ಪು ಮಾಡಿದೆ, ಅಲ್ಲಿ ನಾಡು ಹಿಂಗೆ ಮಾಡಿ ಇಲ್ಲಿಗೆ ಬಂದೆ. ಅವ್ರ ಸಿನಿಮಾ ಅವ್ರು ನೋಡ್ಕೊಂಡಾಗ ಥೂ ಅಂತ ಅನ್ಸ್ಕೋಬಾರ್ದು. ಅವ್ರ ಸಿನಿಮಾ ಅವ್ರ ದಾರಿ ನೋಡಿದಾಗ ಹ್ಯಾಪಿ, ಅಂದರೆ ಅವ್ನು ಹುಟ್ಟಿ ಬದುಕಿ ಜರ್ನಿ ಮಾಡಿ ಸಾರ್ಥಕ. ಎಂತಹ ವಂಡರ್ಫುಲ್ ಲೈಫ್. ನನಗೆ ನನ್ನ ವಿಷಯಕ್ಕೆ ಬಂದರೆ ನನಗೆ ಹೆಮ್ಮೆ ಇದೆ. ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ನನಗಂತೂ ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೀನಿ ಅಂತ ನನಗೆ ಅನಿಸ್ಲಿಲ್ಲ ಸರ್. ನಾನು ಸುಮ್ಮನೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸು. ನಿಮಗೇನು ಅನಿಸ್ತು ಸರ್ ಜೊತೆ ಮಾತಾಡಿ? ನನಗೂ ಸೇಮ್ ನಾನು ತುಂಬ ಏನು ಆರ್ಟಿಫಿಷಿಯಲಾಗಿ ಮಾತಾಡಿದೆ, ವೆರಿ ನ್ಯಾಚುರಲಾಗಿ ನನ್ನ ಮನಸ್ಸಿಂದ ಏನು ಭಾವನೆ ಬರ್ತಾ ಇದೆ ಸೇರಿದ್ನಲ್ಲ. ನನಗೆ ಅವಾಗೆಲ್ಲೋ ಕಣ್ಣಲ್ಲಿ ಸ್ವಲ್ಪ ಗ್ಲಿಟ್ರಿಂಗ್ ಬಂತು ನನಗೆ. ನಾನೆಲ್ಲೂ ಯಾವುದೇ ಎಲ್ಲ ನೋಡ್ಕೊಂಬಂದು ನಾನು ಇದೇ ವರ್ಡ್ ಹೇಳಿದ್ರು ಕೂಡ ನಾನು ಫೀಲ್ ಆಗಿಲ್ಲ. ಇದೇ ವರ್ಡ್ ಅಲ್ಲೂ ಕೂಡ ಹೇಳಿದ್ದೀನಿ, ಸೇಮ್ ಲೈನ್ ನನಗೆ ಫೀಲ್ ಆಗಿಲ್ಲ. ಆಯಿತು, ಗೊತ್ತಿಲ್ಲ ಮನಸ್ಸು ಮೆತ್ತಗಾಗಿದೆಯೋ ಅಥವಾ ಫೀಲ್ ಆಯಿತೋ ಗೊತ್ತಿಲ್ಲ. ಇಲ್ಲ ಸರ್, ಆ ಸಲಿಗೆ ಇದೆ ಸರ್ ನಮ್ಮಲ್ಲಿ. ನಮ್ಮವರು ಅನ್ನೋದೊಂದೆಲ್ಲ ಒಂದು ಸ್ಥಾನ ಇದೆ ನಿಮಗೆ, ನಮ್ಮ ಬಗ್ಗೆ ಇರ್ಬೋದು, ಅದು ಪ್ರಾಬಬಲಿ ಅಂತ ಅನ್ಕೋತೀನಿ. ಇರ್ಬೋದು ಅನ್ಕೋತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ತುಂಬ ಆಸೆ ಇತ್ತು ನಿಮ್ಮ ಒಂದು ಜೀವನದ ಕಥೆನ, ನಿಮ್ಮ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅಂತ. ನನ್ನ ಕೈನಲ್ಲಿ ಆದಷ್ಟು ಪ್ರಯತ್ನಪಟ್ಟು ತಿಳಿಸೋದು ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಥ್ಯಾಂಕ್ಸ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸಿಗ್ತಾ ಇರೋಣ, ಮತ್ತಷ್ಟು ವಿಚಾರ, ಇನ್ನಷ್ಟು ಕೆಲಸ ಮಾಡೋಣ, ಒಟ್ಟಾಗಿ ಸಿನಿಮಾಗಳನ್ನ ಕೆಲಸ ಮಾಡೋಣ. ಅದು ಹೈಲೈಟ್. ನನಗೆ ರಘು ತುಂಬ ಒಳ್ಳೆ ಹುಡುಗ. ಇವತ್ತು ಎದುರುಗಡೆ ಹೇಳ್ತೀನಿ, ತುಂಬ ರಘುಗೂ ತುಂಬ ಪ್ಯಾಷನ್ ಇದೆ, ಏನೋ ಮಾಡಬೇಕು ಅಂತ. ಡೈರೆಕ್ಟರ್ ಆಗಬೇಕು, ರೈಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತೆಲ್ಲ. ಆ್ಯಕ್ಟು ಸುಮಾರು ಸ್ಕ್ರೀನಲ್ಲಿ ನೋಡಿದ್ದೀನಿ ರಘುನ. ನಾನು ಹೇಳೋದು ಏನಪ್ಪ ಅಂದರೆ, ನಾನು ದೇವ್ರನ್ನ ಕೇಳ್ಕೊಳ್ಳೋದಂದರೆ ಅವ್ರ ಕನಸುಗಳು, ಅವ್ರ ಶಕ್ತಿ ಇದ್ದಾಗಲೇ ಎಲ್ಲ ನೆರವೇರಲಿ, ತುಂಬ ಒಳ್ಳೆ ಹೆಸರು ಮಾಡಲಿ. ಯಾಕಂದರೆ ತುಂಬ ಟ್ಯಾಲೆಂಟೆಡ್ ಗೈ. ಬರೀ ನೀವು ಇಷ್ಟು ನೋಡ್ತಾ ಇದ್ದೀರಿ, ಒಳಗಡೆ ತುಂಬ ಆ ಪರ್ಸನಾಲಿಟಿ ಥರನೇ ಇದೆ ಪ್ರತಿಭೆ. ಹಾಗಾಗಿ ನಾನು ಐ ವಿಶ್ ಯು ಆ್ಯಂಡ್ ಐ ಬ್ಲೆಸ್ ಯು ಆ್ಯಸ್ ಎ ಎಲ್ಡರ್ಲಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಗಾಡ್ ವಿಲ್ ಹೆಲ್ಪ್ ಯು ರಿಯಲಿ ಮಾಡಲಿ. ನಾನು ಹೇಳ್ತೇನೆ,
ಇಷ್ಟೊತ್ತು ನೀವೆಲ್ಲ ಇಂಟರ್ವ್ಯೂ ನೋಡಿದಿರಿ. ನನ್ನ ಲೈನ್ಸಲ್ಲಿ ಎಲ್ಲಾದರೂ ಮಿಸ್ಟೇಕ್ ಅಂತ ಬಂದರೆ ದಯವಿಟ್ಟು ನಾನು ನಿಮ್ಮವನು ಅಂತ ಹೋಟೆಲ್ ಹಾಕ್ಕೊಳ್ಳಿ. ಖಂಡಿತ ಬಂದಿಲ್ಲ ಸರ್, ನಾನೇ ಹೇಳ್ತೀನಿ, ನೀವು ಅದು ಹೇಳೋದೇ ಬೇಕಾಗಿಲ್ಲ, ಅದು ಖಂಡಿತ ಬಂದಿಲ್ಲ. ಅಭಿಜಿತ್ ಟು ದ ಹಾರ್ಟ್, ಬೈ ದ ಹಾರ್ಟ್, ಫ್ರಮ್ ದ ಹಾರ್ಟ್ ಅಷ್ಟೇ, ಅದು ಬೇರೆ ಇನ್ನೇನೂ ಇಲ್ಲ. ನಾನು ದೇವರ ಆಶೀರ್ವಾದ ಯಾವತ್ತೂ ನಿಮ್ಮ ಆಶೀರ್ವಾದನ ಬಯಸ್ಕೊಂಡೇ ಬದುಕಿರೋನು. ಇಡೀ ಫ್ಯಾಮ್ಲಿ ನಿಮ್ಮ ಆಶೀರ್ವಾದನ ಬಯಸುತ್ತೆ. ಎಲ್ಲ ಕಲಾವಿದರಿಗೂ ಐಡೆಂಟಿಟಿಗೂ ನಿಮ್ಮ ಆಶೀರ್ವಾದ ಸದಾ ಇರಲಿ. ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಾದ್ರು? ಈಗ ಒಂದು ಸಿನಿಮಾ ಪುನೀತ್ ನಿವಾಸ್ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ. ಈಗ ಒಂದು ಮೈಕಲ್ ದೇವರಾಜ್ ಅಂತ ಒಂದು ಮೂವಿ, ಅದೊಂದು ಪ್ಯಾನ್ ಇಂಡಿಯಾ, ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಅದು ಪ್ಯಾನ್ ಇಂಡಿಯಾ. ಈಗ ಆ ಮೀಟಿಂಗ್ ಮುಗಿಸ್ಕೊಂಡೆ ಇಲ್ಲಿ ಬಂದಿದ್ದಾನೆ. ಓ ಸರಿ ಸರಿ. ಅದನ್ನು ನಡೀತಾ ಇದೆ. ಆಮೇಲೆ ಇನ್ನೊಂದು ಟೈಟ್ಲ್ ಇಟ್ಟಿಲ್ಲ, ಒಬ್ಬ ಡೈರೆಕ್ಟ್ರು ಹೇಳಿದ್ದಾರೆ, ಸರ್ ಟೈಟ್ಲ್ ಒಂಚೂರು ಡಿಸೈಡ್ ಆಗಿಲ್ಲ ಸರ್, ಐ ಆಮ್ ಡೂಯಿಂಗ್ ನೆಗೆಟಿವ್ ಮಾಡ್ತಾಯಿದ್ದೀನಿ. ಈಗ ದಾಡಿಯೆಲ್ಲ ಆಫೀಸರ್ ಬಿಟ್ಟಿದ್ದೆಲ್ಲ. ನೀವು ನೋಡಿ, ಎಂಡ್ ಮಾಡೋದಕ್ಕೆ ಮುಂಚೆ ನಾನು ಭಾರ್ಗವ ಅವರ ಶಾಂತಿ ನಿವಾಸ ಸಿನಿಮಾದಲ್ಲಿ ನೀವು ಚಿತ್ರರಂಗಕ್ಕೆ ಬಂದ್ರಿ. ನನಗೆ ನಿಮ್ಮ ಫೇವ್ರೆಟ್ ಭಾರ್ಗವ ಅವ್ರ ಜೊತೆ ಮಾಡಿದ ಹೈಕಮಾಂಡ್ ನಿಮ್ಮ ಪಾತ್ರ, ಏನೋ ವಾಯ್ ಒಂದು ಆಕ್ಸೆಂಟ್ ಹಾಕ್ಬಿಟ್ಟು ಆ್ಯಕ್ಟ್ ಮಾಡ್ತಿದ್ರಿ. ನನಗೆ ಅದೆಲ್ಲ ಇನ್ನೂ ಹಂಗೆ ಹಚ್ಚಿ ಉಳಿದಿದೆ ಸರ್. ಮ್ಯಾನ್ರಿಸಮ್ ಅಷ್ಟೇ, ಏನೋ ವಾಯ್ ದೇವರಾಜ್ಗೆ ಆಟ ಆಡಿಸ್ಬಿಡ್ತೀರಾ ಆ ಪಿಕ್ಚರಲ್ಲಿ. ಸೊ ಈ ಥರ ಅಭಿಜಿತ್ ಅವರ ನಾವು ಇನ್ನಷ್ಟು ನೋಡೋದಕ್ಕೆ ಆಸೆ ಸರ್ ನಮಗೆ. ಆಗಲಿ, ಐ ಹೋಪ್ ಸೊ. ಖಂಡಿತ ನಾನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತೀನಿ, ಜನಗಳಿಗೆ ಇಷ್ಟ ಆಗುತ್ತೆ ಒಂದು ಪಾತ್ರ ಮಾಡ್ತೀನಿ, ಅವ್ರು ಮೆಚ್ಚೋ ಥರ ಅಭಿನಯಿಸ್ತೀನಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಹಾಗೇ ಆಗುತ್ತೆ ಸರ್, ಒಳ್ಳೆಯದಾಗುತ್ತೆ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ನೋಡಿ, ಹಕ್ಕಿ ಕೂಗ್ತು, ನೇಚರು ನಿಮ್ಮ ಜೊತೆಗಿದ್ದೇ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಅಭಿಜಿತ್ ಸರ್ ಅವರ 101 ನೆನಪು ಈ ಸರಣಿ. ನೀವು ಅಂದರೆ ಒಂದು ಮಗು ಹೇಗೆ ಪಟಪಟ ಅಂತ ಯಾವುದು ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಇಲ್ಲದೆ ನಿಷ್ಕಲ್ಮಶವಾಗಿ ಮಾತಾಡೋದು, ಅದೇ ರೀತಿ ಮಗು ಮನಸ್ಸಿನ ನಮ್ಮ ಅಭಿಜಿತ್ ಸರ್ ಅವರ ಸರಣಿ ನನ್ನ ಬಹಳ ದೊಡ್ಡ ದಿವಸಗಳ ಆಸೆ, ಕನಸು ಇವತ್ತು ನೆರವೇರಿದೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ನಮ್ಮ ಈ ರೀತಿಯ ಧೀಮಂತ ಕಲಾವಿದರನ್ನ, ಅವರ ಜೀವನನ ಹೋಗಿ ಹುಡುಕಿ ಹೆಕ್ಕಿ ಅದನ್ನು ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸರಣಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು.